ಒಟ್ನಲ್ಲಿ ಜಗಳ ಬೇಕು ಬೇಕು ಅಂತಾನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಾನೆ ಇದ್ದಾರೆ. ನಿನ್ನೆ ಅಷ್ಟೇ ಇಲ್ಲಿ ನೋಡಿದ್ರಿ, ಇಲ್ಲಿ ಅಶ್ವಿನಿ ಅವರು ಕೂಡ ತೊಡೆ ತಟ್ಬಿಟ್ಟು ಸವಾಲ್ ಹಾಕಿದ್ರು. ಅದಾಗಿದ ತಕ್ಷಣ ಇವರು ಕೂಡ ಚೆನ್ನಾಗಿ ಅದನ್ನ ಎತ್ಕೊಟ್ರು. ಅಂದ್ರೆ ಜಗಳ ಏನಿತ್ತು ಅದನ್ನ ಕಂಟಿನ್ಯೂ ಮಾಡಿದ್ರು. ಒಟ್ಟಿನಲ್ಲಿ ಅವ್ರ ಬಟ್ಟೆ ಬಗ್ಗೆ ಮಾತಾಡೋದಿರ್ಬೋದು, ಅವ್ರ ಹೇರ್ ಸ್ಟೈಲ್ ಬಗ್ಗೆ ಮಾತಾಡೋದಿರ್ಬೋದು, ಅಥವಾ ಅವ್ರು ಸ್ನಾನ ಮಾಡೋದ್ರ ಬಗ್ಗೆ ಇರ್ಬೋದು, ಒಟ್ಟಿನಲ್ಲಿ ಅವ್ರು ಬ್ರಷ್ ಮಾಡಲ್ಲ ಹಾಗೆ ಹೀಗೆ ಅಂತ ಒಟ್ಟಿನಲ್ಲಿ ಗಿಲ್ಲಿ ಅವ್ರಿಗೆ ಟ್ರಿಗರ್ ಆಗ್ಲಿ ಅಂತ ಈ ರೀತಿ ಮಾತಾಡಿದ್ರು. ಅದನ್ನ ಕಾವ್ಯ ಅವ್ರು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರು. ಬೇಕು ಬೇಕು ಅಂತಾನೆ ನೀನ್ ಜಗಳ ಆಡಬೇಕು ಅಂತಾನೆ ಈ ರೀತಿಯಾಗಿ ಅವ್ರು ಮಾಡ್ತಿರೋದು, ಸ್ವಲ್ಪ ಹುಷಾರಾಗಿರು ಅಂತ ಅಂದ್ಬಿಟ್ಟು ಕಾವ್ಯ ಅವರು ಕೂಡ ಇಲ್ಲಿ ಹೇಳಿದ್ರು. ಇಲ್ಲಿ ಗಿಲ್ಲಿ ಅವರು ನಿಜವಾಗ್ಲೂ ಕೂಡ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಉಗ್ರ ಹೊಡೆದು ಸಾಯಿಸ್ತೀನಿ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಈ ಒಂದು ಪದನ ಫಸ್ಟೇ ಇಲ್ಲಿ ಹೇಳ್ತಲ್ಲ, ರಘುವರ್ಗೂ ಕೂಡ ತಮಾಷೆಗೆ ಇಲ್ಲಿ ಹೇಳಿದ್ರು. ಅವ್ರು ಇಲ್ಲಿ ತಮಾಷೆನೆ ಮಾಡ್ತಾ ಇದಾರೆ. ಆದ್ರೆ ಅದನ್ನ ಧ್ರುವಂತವ್ರು ಸೀರಿಯಸ್ ಆಗಿ ಕನ್ವರ್ಟ್ ಮಾಡಕ್ಕೆ ನೋಡ್ತಾ ಇದಾರೆ. ಅಂದ್ರೆ ಗಿಲ್ಲಿಯವ್ರು ಏನೋ ಹೇಳಿದ್ರು ಕೂಡ ಇವ್ರು ಅದನ್ನ ತಿರುಚ್ಬಿಟ್ಟು ಹೇಳಕ್ಕೆ ಟ್ರೈ ಮಾಡ್ತಾ ಇದಾರೆ. ಒಟ್ಟಿನಲ್ಲಿ ಗಿಲ್ಲಿಯವ್ರಿಗೆ ಕೋಪ ಬರ್ಲಿ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದಾರೆ. ಬೇಡದಿರೋ ವಿಚಾರಕ್ಕೆ ತಲೆ ಹಾಕೋದಿರ್ಬೋದು, ಅವ್ರು ಏನೋ ಬರೀತಾ ಇದಾರೆ, ಇಲ್ಲಿ ಬಿಗ್ ಬಾಸ್ ಹೇಳಿದ್ದಾರೆ. ಒಟ್ಟಿನಲ್ಲಿ ಅವ್ರು ಸಾಂಗ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅಂದ್ರೆ ರಚನೆ ಮಾಡ್ತಾ ಇದಾರೆ. ಇವ್ರಿಗೆ ಯಾಕೆ ಬೇಕಪ್ಪ, ಅದೆಲ್ಲ ಫುಲ್ ಫಿನಿಶ್ ಆದ್ಮೇಲೆ ಯಾರ್ಯಾರ ವಿಚಾರಕ್ಕೆ ಏನೇನ್ ಬರ್ದಿದ್ದಾರೆ ಅಂತ ನೋಡ್ ಆದ್ಮೇಲೆ ಮಾತಾಡ್ಬೇಕಲ್ವಾ. ಒಟ್ಟಿನಲ್ಲಿ ಇವ್ರ ಹೆಸರು ಬಂದ್ಬಿಡ್ತು, ಅದಕ್ಕೆ ಇವ್ರಿಗೆ ಏನೋ ಇಲ್ಲಿ ಉರಿ ಹತ್ಬಿಡ್ತು ಅನ್ನೋ ರೀತಿ. ಏನು ಇಲ್ದಿರೋದನ್ನೇನು ಇಲ್ಲಿ ಗಿಲ್ಲಿಯವ್ರು ಹೇಳ್ತಲ್ಲ ಅಲ್ವಾ, ಕರೆಕ್ಟ್ ಆಗಿ ಬಿಗ್ ಬಾಸ್ ಮೇಲೆ ಡೈನಿಂಗ್ ಟೇಬಲ್ ಅದು ಇದು ಕ್ಲೀನ್ ಮಾಡಕ್ ಹೋಗ್ತಾರೆ, ಅದಕ್ಕೆ ಇಲ್ಲಿ ಸೇರಿಸಿದ್ದಾರೆ ಅಷ್ಟೇ. ಒಟ್ಟಿನಲ್ಲಿ ಇಲ್ಲಿ ಏನಾಗ್ತದೆ ಅಂತಂದ್ರೆ ಇಲ್ಲಿ ಗಿಲ್ಲಿಯವ್ರನ್ನ ಸೋಲಿಸ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತವ್ರು ಕಾಯ್ತಾ ಇದಾರೆ. ಅದು ಆಗಲ್ಲ ಅಂತ ಅಂದ್ಬಿಟ್ಟು ನೀಟಾಗಿ ಗೊತ್ತಾಗ್ತದೆ. ಒಟ್ಟಿನಲ್ಲಿ ಕಾಲ್ ಕೆರ್ಕೊಂಡು ಜಗಳದ ಮೇಲೆ ಜಗಳ ಮಾಡ್ತಾನೆ ಇದಾರೆ. ಪ್ರೋಮೋದಲ್ಲೂ ಕೂಡ ಇಲ್ಲಿ ಅವ್ರು ಕಾಣಿಸ್ಕೊಂತಿದ್ದಾರೆ. ನಿನ್ನೆಯಿಂದ ನೀವು ನೋಡ್ಬೋದು, ಗಿಲ್ಲಿಯವ್ರ ಜೊತೆ ಯಾವಾಗ ಜಗಳ ಆಡಕ್ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ಪ್ರೋಮೋದಲ್ಲಿ ಇವ್ರನ್ನೇ ಸ್ವಲ್ಪ ಜಾಸ್ತಿ ತೋರಿಸ್ತಿದ್ದಾರೆ. ಒಟ್ಟಿನಲ್ಲಿ ಇವರು ಟಾಪ್ 5 ಬರ್ತಾರಾ ಇಲ್ವಾ ಖಂಡಿತವಾಗ್ಲೂ ಗೊತ್ತಿಲ್ಲ, ಬಟ್ ಗಿಲ್ಲಿಯವ್ರನ್ನ ಟಾರ್ಗೆಟ್ ಅಂತೂ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ಸೋಲಿಸ್ಬಿಡ್ಬೇಕು, ಆ ನಂತರ ಆ ಪ್ಲೇಸ್ಗೆ ಅವ್ರು ಬರಬಹುದು ಅಂತ ಅಂದ್ಬಿಟ್ಟು. ಇವಾಗ ಆಲ್ರೆಡಿ ಕಾಲ ಮಿಂಚೋಗ್ಬಿಟ್ಟಿದೆ. ಕೆಲವೊಬ್ರು ಹೇಳ್ಬೋದು ಏನು ಧ್ರುವಂತವ್ರು ಕೊಡ್ತಾ ಇದಾರೆ ಅಂತ ಅಂದ್ಬಿಟ್ಟು, ಏನೂ ಕೂಡ ಇಲ್ಲಿ ಕೊಡ್ತಲ್ಲ, ಏನೂ ಕೂಡ ಇಲ್ಲಿ ಉರಿದು ಮುಕ್ತಲ್ಲ. ಅವರೇ ಇಲ್ಲಿ ಏನೋ ಗಿಲ್ಲಿಯವರೇ ಉರಿತಿದ್ದಾರೆ, ಹಾಕೊಂಡು ಮುಕ್ತಿದ್ದಾರೆ ಅಷ್ಟೇ. ಅಂದ್ರೆ ಏನ್ ಇವಾಗ ಅವ್ರು ಹೇಳಿದ್ರು ಆ ಒಂದು ಪದನ ನಿಜವಾಗ್ಲೂ ಕೂಡ ಅವ್ರು ಸೂಟೇ ಆಗಲ್ಲ ಧ್ರುವಂತವ್ರಿಗೆ. ಇಲ್ಲಿ ಗಿಲ್ಲಿಯವರು ಕೊಡ್ತಾ ಇದಾರೆ, ಅವ್ರು ಇಸ್ಕೊಂತಿದ್ದಾರೆ ಅಷ್ಟೇ. ಇವಾಗ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ನಾವೇನೋ ಇಲ್ಲಿ ಬಾಯಿಗೆ ಬಂತು ಡೈಲಾಗ್ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟಿರ್ತೀವಿ, ಬಟ್ ಅದು ಡೈಲಾಗ್ ಅಷ್ಟೇ ಸೀಮಿತವಾಗಿರುತ್ತೆ. ಇಲ್ಲಿ ಗಿಲ್ಲಿಯವರು ಹೇಳಿಲ್ಲ, ಅದನ್ನ ಮಾಡಿ ತೋರಿಸ್ತಿದ್ದಾರೆ. ಇಲ್ಲಿ ಸ್ಪಂದನ ಅವ್ರ ಹತ್ರನೂ ಅದನ್ನೇ ಇಲ್ಲಿ ಹೇಳಿದ್ದು, ಅವನೇ ಬಂದು ಕೊಡು ಅಂತ ಅಂದ್ಬಿಟ್ಟು ಇಸ್ಕೊಂತಿದ್ದಾನೆ, ನಾನು ಯಾಕೆ ಕೊಡಬಾರ್ದು ಅಂತ ಅಂದ್ಬಿಟ್ಟು. ಅದು ಕೂಡ ಕರೆಕ್ಟ್ ಅಲ್ವಾ. ಅವರೇ ಇಲ್ಲಿ ಬಂದು ಜಗಳ ಆಡ್ತಾ ಇರ್ಬೇಕಾದ್ರೆ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದಾರೆ ಅಷ್ಟೇ ಗಿಲ್ಲಿಯವರು. ಇವರೇ ಕಾಲ್ ಕೇರ್ಕೊಂಡು ಜಗಳಕ್ಕೇನು ಹೋಗ್ತಲ್ವಲ್ಲ ಸದ್ಯಕ್ಕೆ. ಒಟ್ನಲ್ಲಿ ಪ್ರೋಮೋ ನೋಡಿದ್ವಿ, ಒಂದು ಗೊತ್ತಾಗ್ತದೆ